ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಫಸ್ಟ್ ಟೈಮ್ ಇನ್ ರಾಯಚೂರು ಅಂಡರ್ ವಾಟರ್ ಆಕ್ವಾ ಟ್ಯೂನೆಲ್ ಶೋ ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30 ನಿಯರ್ ರಾಜ್ ಕಮಲ್ ಹೋಟೆಲ್ ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಪಲ್ಸರ್ ಧಮಾಕ ಆಫರ್. ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರೀಬೂಟ್ ರಾಯಚೂರು ವಾಣಿಜ್ಯೋದ್ಯಮಿಗಳ ಸಂವಾದ ಕಾರ್ಯಕ್ರಮ. ಕೈಗಾರಿಕೆಗಳಿಗೆ ಸಮರ್ಪಕ ನೀರು, ವಿದ್ಯುತ್ ಸರಬರಾಜಿಗೆ ಶೀಘ್ರ ಕ್ರಮ. ಕೈಗಾರಿಕೋದ್ಯಮಗಳ ಬಲವರ್ಧನೆಗೆ ಸರ್ಕಾರ ಬದ್ಧ. NS ಮೋಸರ್. ರಾಯಚೂರು ರೈಲು ನಿಲ್ದಾಣಕ್ಕೆ ಗುಂತಕಲ್ ವಿಭಾಗೀಯ ವ್ಯವಸ್ಥಾಪಕ ಭೇಟಿ. ಸೌಕರ್ಯಗಳ ಪರಿಶೀಲನೆ. ಶೀಘ್ರದಲ್ಲೇ ಲಿಫ್ಟ್ ಅಳವಡಿಕೆ ಸೌಕರ್ಯ ಒದಗಿಸಲು ಮನೀಶ್ ಅಗರ್ವಾಲ್ ಭರವಸೆ. ಜುಲೈ 30ರಂದು ಬ್ರಾಹ್ಮಣ ಮಹಾಸಭಾದಿಂದ ಪ್ರತಿಭಾ ಪುರಸ್ಕಾರ, ವಿಪ್ರಶ್ರೀ ಪ್ರಶಸ್ತಿ, ವಿದ್ಯಾನಿಧಿ, ಶಿಷ್ಯ ವೇತನ ವಿತರಣೆ. DK ಮುರಳೀಧರ್. ನಗರದಲ್ಲಿ 15 ಕೋಟಿ ವೆಚ್ಚದಲ್ಲಿ ಉದ್ಘಾಟನೆಯಾಗಿರುವ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ನರ್ಸಿಂಗ್ಲು ಆರೋಪ. ಆಗಸ್ಟ್ 1ರಂದು 300 ಕಾಪು ಬಲಿಜ ಸಮಾಜ ಯೂತ್ ಅಸೋಸಿಯೇಷನ್ನಿಂದ ಉಚಿತ ಕಣ್ಣು ಕ್ಯಾನ್ಸರ್ ತಪಾಸಣಾ ಶಿಬಿರ. ಅಮರೇಶ್ ರೆಡ್ಡಿ. ರೈಲ್ವೆ ನಿಲ್ದಾಣಕ್ಕೆ ಗುಂತಕಲ್ ರೈಲ್ವೆ ವಿಭಾಗದ ವ್ಯವಸ್ಥಾಪಕ ಭೇಟಿ. ಒಂದೇ ದಿನಕ್ಕೆ ಸೀಮಿತವಾದ ಸ್ವಚ್ಛತಾ ಕಾರ್ಯ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಬಾಗಲಕೋಟೆಗೆ ವರ್ಗ. ಮತ್ತು ಗುತ್ತಿಗೆ ಪೌರ ಕಾರ್ಮಿಕರ ಅನಿರ್ದಿಷ್ಟ ಧರಣಿ ಅಂತ್ಯ. ವಾರ್ತೆಗಳ ವಿವರ. ರಾಯಚೂರು ಜಿಲ್ಲೆಯಲ್ಲಿ ಇರುವ ವಾಣಿಜ್ಯೋದ್ಯಮಿಗಳ ಸಮಸ್ಯೆಗಳ ಕುರಿತು ನನಗೆ ಸಂಪೂರ್ಣ ಮಾಹಿತಿ ಇದೆ. ರಸ್ತೆ, ಚರಂಡಿ, ಬೀದಿ ದೀಪ, ಉದ್ಯಮಕ್ಕೆ ಸಮರ್ಪಕ ನೀರು ಸರಬರಾಜು, ಹೆಚ್ಚುವರಿ ವಿದ್ಯುತ್ ಬಿಲ್ ಹಾಗೂ ತೆರಿಗೆ ಸೇರಿದಂತೆ ಕೈಗಾರಿಕೆಯ ಅನೇಕ ಮೂಲಭೂತ ಸಮಸ್ಯೆಗಳನ್ನು ಕ್ರಮೇಣವಾಗಿ ಪರಿಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು. ಕರ್ನಾಟಕ ಸರ್ಕಾರ ಕೈಗಾರಿಕೆ ಉದ್ಯಮ ಬಲವರ್ಧನೆಗೆ ಬದ್ಧವಾಗಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ NS ಬೋಸರಾಜ್ ತಿಳಿಸಿದರು. ರಾಯಚೂರಿನ ಯರಮರಸ್ನಲ್ಲಿ ಇರುವ VVIC ಸರ್ಕ್ಯೂಟ್ ಹೌಸ್ನಲ್ಲಿ ವಾಣಿಜ್ಯೋದ್ಯಮಿಗಳೊಂದಿಗೆ ಮುಕ್ತವಾದ ಸಂವಾದದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಭಾರತ ಮಾಲಾ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಈಗಾಗಲೇ ಪ್ರಾರಂಭವಾಗಿದೆ. ರಾಯಚೂರು ಸಂಚಾರ ದಟ್ಟಣೆ ಹಾಗೂ ಸರಕು ಸಾಗಾಣಿಕೆಗಾಗಿ ಈ ಯೋಜನೆ ಅಡಿಯಲ್ಲಿಯೇ ಜಿಲ್ಲೆಯ ಕಲ್ಮಾಲ ಬೈಪಾಸ್ ಮೂಲಕ ಮಂತ್ರಾಲಯ ರಸ್ತೆಯ 22 ಕಿಲೋಮೀಟರ್ ರಸ್ತೆ ಹೆದ್ದಾರಿ ಅನುಮೋದಿಸುವಂತೆ ಈಗಾಗಲೇ ಕೇಂದ್ರದ ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಮನವಿ ಮಾಡಲಾಗಿದೆ. ಅನುಮೋದಿಸುವುದಾಗಿ ತಿಳಿಸಿದ್ದಾರೆ ಎಂದರು. ವಾಣಿಜ್ಯೋದ್ಯಮಿಗಳಾದ ತ್ರಿವಿಕ್ರಮ್ ಜೋಶಿ ಸಂವಾದ ಕಾರ್ಯಕ್ರಮಕ್ಕೆ ಸಚಿವರು ಸೇರಿ ಉದ್ಯಮಿಗಳನ್ನು ಸ್ವಾಗತಿಸಿ ಅನೇಕ ವಿಷಯಗಳ ಬಗ್ಗೆ ಮಾತನಾಡಿದರು. ಸಂವಾದ ಕಾರ್ಯಕ್ರಮದಲ್ಲಿ ಉದ್ಯಮಿ ಸಾವಿತ್ರಿ ಪುರುಷೋತ್ತಮ್ ಮಾತನಾಡಿ, ರಾಯಚೂರು ಜಿಲ್ಲೆಗೆ ಹೊಂದಿಕೊಂಡಂತೆ ಕೃಷ್ಣಾ ಮತ್ತು ತುಂಗಭದ್ರಾ 2 ನದಿಗಳಿವೆ. ಆದರೆ ನಮಗೆ ಸರಿಯಾದ ನೀರಲ್ಲ. ನಾವು YTPS ಮತ್ತು RTPS ನಿಂದ ರಾಜ್ಯಕ್ಕೆ 40% ವಿದ್ಯುತ್ ನೀಡುತ್ತಿದ್ದೇವೆ. ಆದರೆ ನಮಗೆ ಸರಿಯಾಗಿ ವಿದ್ಯುತ್ ನೀಡುತ್ತಿಲ್ಲ ಎಂದರು. ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಇಂಡಸ್ಟ್ರಿಗಳಿಗೆ ಹೆಚ್ಚುವರಿ ತೆರಿಗೆ ನೀಡುವಂತೆ ಆದೇಶಿಸಿದ್ದಾರೆ. ಆದರೆ ಇದು ಅವೈಜ್ಞಾನಿಕವಾಗಿದೆ ಎಂದರು. ಕರ್ನಾಟಕ ರೈತ ಸಂಘ ಹಸಿರು ಸೇನೆ ಅಧ್ಯಕ್ಷರಾದ ಚಾಮರಸ್ ಮಾಲಿ ಪಾಟೀಲ್ ಮಾತನಾಡಿ, APMC ಕಾಯ್ದೆಯ ಕೆಲ ತಿದ್ದುಪಡಿಗಳನ್ನು
ಹಿಂತೆಗೆದುಕೊಳ್ಳಲು ಸರ್ಕಾರ ಗಂಭೀರವಾಗಿ ಚರ್ಚಿಸಿ ರೈತರ ಒತ್ತಾಯದ ಮೇರೆಗೆ ಎಲ್ಲರಿಗೂ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಬೇಕೆಂದರು. ಅಲ್ಲದೆ ನಾವು ರೈತರು ಹತ್ತಿ, ಮೆಣಸಿನಕಾಯಿ, ತೊಗರಿ, ಭತ್ತ ಸೇರಿ ಬೆಳೆಗಳು ಬೆಳೆದಾಗ ಮಾತ್ರ ಕೈಗಾರಿಕೆ ಉದ್ಯಮಿಗಳು ಉಳಿಯಲು ಸಾಧ್ಯ. ಹಾಗಾಗಿ ರೈತರ ಸಂರಕ್ಷಣೆ ಸರ್ಕಾರದ ಜೊತೆಗೆ ಕೈಗಾರಿಕೋದ್ಯಮಿಗಳು ಮಾಡಬೇಕು ಎಂದು ಮನವಿ ಮಾಡಿದರು. ಹರಿವಿನಾಗನಗೌಡ ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಬೆಳೆ ಹೆಚ್ಚು ಬೆಳೆಯಲಾಗುತ್ತಿದೆ. ಮೆಣಸಿನಕಾಯಿ ಮಾರಾಟಕ್ಕಾಗಿ ಪ್ರತ್ಯೇಕವಾಗಿ ಮೆಣಸಿನಕಾಯಿ ಮಾರುಕಟ್ಟೆ ಮಾಡಬೇಕಾಗಿದೆ. ಜಿಲ್ಲೆಯಲ್ಲಿ ಅಕ್ರಮ ನೀರಾವರಿ ನಡೆದಿರುವುದರಿಂದ 2 ಲಕ್ಷ ಎಕರೆ ಭೂಮಿ ನೀರಾವರಿಯಿಂದ ವಂಚಿತವಾಗಿದೆ. ಆದರೆ ಪಕ್ಕದ ರಾಜ್ಯಗಳಿಂದ ಅನೇಕ ಬೆಳೆಗಳು ನಮ್ಮ ಜಿಲ್ಲೆಗೆ ಮಾರಾಟ ಮಾಡಲು ಬರುತ್ತಿದ್ದಾರೆ. ಅಕ್ರಮ ತಡೆಗಟ್ಟಿದರೆ ರೈತರಿಗೆ ಅನುಕೂಲವಾಗಲಿದೆ ಎಂದು ಎಪಿಎಂಸಿ ಮಾರಾಟವು ಹೆಚ್ಚಳವಾಗಲಿದೆ ಎಂದರು. ಬೇಲಂ ನರ್ಸರೆಡ್ಡಿ ಮಾತನಾಡಿ, ಶಕ್ತಿನಗರದ ಸೇತುವೆ ಶಿಥಿಲಗೊಂಡಿದ್ದು ಮಂಜೂರಾದ ಸೇತುವೆ ಕಾಮಗಾರಿ ಆದಷ್ಟು ಬೇಗ ನಿರ್ಮಾಣ ಮಾಡಿ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಬೇಕು ಎಂದರು. ಲಕ್ಷ್ಮೀರೆಡ್ಡಿ ಮಾತನಾಡಿ, ಗಾಂಜ್ ವೃತ್ತದಿಂದ ಶಕ್ತಿನಗರದವರೆಗೆ ಭಾರೀ ಗಾತ್ರದ ವಾಹನಗಳು ಸಂಚರಿಸುವುದರಿಂದ ಪ್ರತ್ಯೇಕ ಡ್ರೈವರ್ ನಿರ್ಮಾಣ ಮಾಡಿ ಅನುಕೂಲ ಮಾಡಿಕೊಡಬೇಕಾಗಿದೆ. ಅಲ್ಲದೆ ಇಂಡಸ್ಟ್ರಿಯಲ್ ಬಡಾವಣೆಯಲ್ಲಿ ಪ್ರತಿದಿನ ಅನೇಕ ಬೆಲೆ ಬಾಳುವ ವಸ್ತುಗಳು ಕಳ್ಳತನವಾಗುತ್ತಿವೆ. ಇದನ್ನು ತಡೆಗಟ್ಟಲು ಪ್ರತ್ಯೇಕವಾಗಿ ಇಂಡಸ್ಟ್ರಿಯಲ್ ನಿರ್ಮಾಣದಲ್ಲಿ ಪೊಲೀಸ್ ಠಾಣೆ ನಿರ್ಮಿಸಬೇಕೆಂದು ಮನವಿ ಮಾಡಿದರು. ರಾಯಚೂರಿನಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣಕ್ಕೆ 1000 ಎಕರೆ ಜಾಗದ ಮಂಜೂರು ಮಾಡಲಾಗಿದೆ. ವಿವಿಧ ಇಂಡಸ್ಟ್ರಿಗಳಿಗೆ ನೀರಿನ ತೊಂದರೆಯಾಗುತ್ತಿದೆ. ಸಮರ್ಪಕವಾಗಿ ನೀರು ಸರಬರಾಜು ಮಾಡಬೇಕಾಗಿದೆ. ಗದ್ವಾಲ್ ರೋಡ್ ಸೇರಿ ರಾಯಚೂರಿನ ವಿವಿಧ ರಸ್ತೆಗಳು ಹದಗೆಟ್ಟಿರುವುದರಿಂದ ದೊಡ್ಡ ಗಾತ್ರದ ಸರಕು ಸಾಗಾಣಿಕೆ ಮಾಡುವ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿದರು. ಅಲ್ಲದೆ ಗದ್ವಾಲ್ ರಸ್ತೆಯಲ್ಲಿ ರಾತ್ರಿಯಾದರೆ ಸಂಪೂರ್ಣ ಕತ್ತಲಾಗುತ್ತಿದೆ. ಇದರಿಂದ ಅನೇಕ ಅಪಘಾತಗಳಾಗುತ್ತಿವೆ. ಕಾರಣ ಆದಷ್ಟು ಬೇಗ ಸ್ಟ್ರೀಟ್ ಲೈಟ್ ಅಳವಡಿಸಬೇಕು. ಇಂಡಸ್ಟ್ರಿಗಳಿಗೆ ವಿದ್ಯುತ್ ಸಮಸ್ಯೆಯನ್ನು ಅನುಭವಿಸುತ್ತಿವೆ. ನಮ್ಮ ಜಿಲ್ಲೆಯಲ್ಲಿ ಬೆಳೆದ ಬೆಳೆಗಳು ಬೇರೆ ರಾಜ್ಯದ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿವೆ. ಏಕೆಂದರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಆಗುವುದರಿಂದ ಬೇರೆಡೆಗೆ ರಫ್ತಾಗುತ್ತಿದೆ ಎಂದರು. ರಾಯಚೂರು ಎಕ್ಸ್ಪರ್ಟ್ ಲಾಜಿಸ್ಟಿಕ್ ಹಬ್ ನಿರ್ಮಾಣ ಮಾಡಬೇಕಾಗಿದೆ. ಈ ಹಬ್ ಮೂಲಕ ಸರಕು ರಫ್ತು ಸರಬರಾಜಿಗೆ ಅನುಕೂಲವಾಗಲಿದೆ. ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಲಾಯಿತು. ಕೆಐಡಿಬಿ ಅವರಿಂದ ನೀಡಿದ ಭೂಮಿ ನೋಂದಣಿಗಾಗಿ ಅನೇಕ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೇವೆ. ಸರ್ಕಾರದಿಂದ ಇಂಡಸ್ಟ್ರಿ ನಿರ್ಮಾಣದಲ್ಲಿ ಸರ್ಕಾರ ಶೀಘ್ರ ಸಬ್ಸಿಡಿ ನೀಡುತ್ತಿದ್ದು, ಆದರೆ ಈಗ ವ್ಯವಹಾರ ಪರಿಶೀಲಿಸಿ ಸಬ್ಸಿಡಿ ನೀಡುವುದಾಗಿ ಆದೇಶಿಸಿರುವುದರಿಂದ ಸಬ್ಸಿಡಿ ವಿಳಂಬವಾಗುತ್ತಿದೆ. ನಮ್ಮ ಇಂಡಸ್ಟ್ರಿಗಳ ಕಾರ್ಮಿಕರಿಗಾಗಿ ಕೆಐಡಿಬಿಯಿಂದ ಆಸ್ಪತ್ರೆ ನಿರ್ಮಾಣ ಮಾಡಬೇಕಾಗಿದೆ. ನಗರದಲ್ಲಿ ಸಂಚಾರ ದಟ್ಟಣೆಯಾಗಿರುವುದರಿಂದ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಅಲ್ಲಿಂದ ಈಗ ಕೆಲವೊಂದು ಜನ ನೀರಿಗೆಲ್ಲ ಮತ್ತೆ ನಾವು ಮಂಡ್ಯಕ್ಕೆ ಸರ್ ಎಲ್ಲ ಕೆಲವೊಂದು ನಮ್ಮ ದೊಡ್ಡ ದೊಡ್ಡ ಇಂಡಸ್ಟ್ರಿಯವರೆಲ್ಲ ಡಿಎಸಿ ಮುಖಾಂತರ ಅವರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸರ್. ನಾನು ಅಲ್ಲಿ ಸರ್ ಯಾವುದೇ ಕೈಗಾರಿಕೆ ಸಂಬಂಧಪಟ್ಟಾಗ ಸರ್ ನಮ್ಮ ಜಿಲ್ಲಾ ಕೈಗಾರಿಕೆ ಕೇಂದ್ರದಿಂದ ಸರ್ ಸ್ಟ್ಯಾಂಪ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಯಾವುದೇ ಸಹಾಯ ಸವಲತ್ತುಗಳು ಬೇಕಂದ್ರೆ ನಮ್ಮಿಂದ ಏನಾದ್ರು ತೊಂದರೆ ಆಗಿದ್ರು ಕೂಡ ಅವ್ರು ಹೇಳ್ಕೊಟ್ಬಿಟ್ಟು ಅದನ್ನ ನಾವು ಸೆಪರೇಟ್ ಮಾಡ್ಕೊಂಡು ಕೂಡ ನಾವು ಸರ್. ಈಗ ನಮ್ಮಲ್ಲಿ ಈಗ ಮೇನ್ ಬರ್ತಾ ಇರೋದು ಸರ್, ಈಗ ಲ್ಯಾಂಡ್ ಬರ್ತದೆ ನಮ್ಮಲ್ಲಿ, ಸ್ಟ್ಯಾಂಪ್ ಡ್ಯೂಟಿ ಬರ್ತಾರೆ ಸರ್, ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಎಲ್ಲ ಬರ್ತದೆ ಸರ್, ಎಲೆಕ್ಟ್ರಿಕಲ್ ಸಬ್ಸಿಡಿ ಬರ್ತಾರೆ ಸರ್. ಯಾವುದೇ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ಸಹಾಯ ಸವಲತ್ತುಗಳಿದೆ ಸರ್, ನಾವೇ ಅಪ್ಲಿಕೇಶನ್ ಬಿಲ್ಡಪ್ ಮಾಡಿ ಎಲ್ಲ ಮಾಡಿ ಅವರಿಗೆ ರೆಡಿ ಹೇಳಿದ್ರು ಕೂಡ ನಾವು ಮಾಡ್ತೀವಿ. ಯಾವುದೋ ಈಗ ನಮಗೆ ಪ್ರಾಬ್ಲಮ್ ಇಲ್ಲ ಸರ್. ಕಂಪ್ಲೇಂಟ್ ಏನ್ ಬರ್ತಾರೆ ಸರ್, ಪ್ರತಿಯೊಂದು ಸಿಂಗಲ್ ವಿಂಡೋ ಏಜೆನ್ಸಿ ಮೀಟಿಂಗ್ ದಲ್ಲಿ ಸರ್, ಕೆಗೆ ನಮ್ಮ ರಾಯಚೂರು ಇಂಡಸ್ಟ್ರಿ ಏರಿಯಾದಲ್ಲಿ ಸರ್ ಸುಮಾರು 8 ವರ್ಷದಿಂದಲೂ ಹಂಗೆ ಬರ್ತಾ ಇದೆ ಸರ್. 5 ವರ್ಷ ಫೋನ್ ಮಾಡಿ ಹೇಳಿದ್ದಾರೆ ಸರ್. ಒಂದು ರೈಸ್ ಮಿಲ್ಲರ್ಸ್ ಸರ್ ಇವರು ಏನೇ ಹೇಳಿದ್ರು ಇಂಡಸ್ಟ್ರಿಯಲ್ ಮೇಜರ್ ರೈಸ್ ಮಿಲ್ಲರ್ಸ್ ಬಂದು ಗವರ್ಮೆಂಟ್ ಇಂಡಸ್ಟ್ರಿ ಗ್ರೋತ್ ಸೆಂಟರ್ ಬಿಟ್ಟು ಹೊರಗೆ ಬರೋದ್ರಿಂದ ರಾಯಚೂರು ಇಂಡಸ್ಟ್ರಿ ಏರಿಯಾದಲ್ಲಿ ಕೂಡ ನೀರಿನ ಪ್ರಾಬ್ಲಮ್ ಇದೆ, ಫೆಸಿಲಿಟಿ ಇದೆ. ಗ್ರೋತ್ ಸೆಂಟರ್ ನಲ್ಲಿ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ ಸರ್. ಪ್ರತಿಯೊಂದು ಸಿಂಗಲ್ ವಿಂಡೋ ಏಜೆನ್ಸಿಯಲ್ಲಿ ಮೀಟಿಂಗ್ ನಲ್ಲಿ ಡಿಸ್ಕಷನ್ ಆಗಿ ಎಲ್ಲ ಸನ್ಮಾನ್ಯ ಅಧ್ಯಕ್ಷರು ಅಷ್ಟು ಮಂದಿಗೆ ಪ್ರತಿ ತಿಂಗಳ ಸಿಂಗಲ್ ವಿಂಡೋ ಏಜೆನ್ಸಿ ಮೀಟಿಂಗ್ ನಲ್ಲಿ ಇದು ಪ್ರಾಬ್ಲಮ್ ಬಂದೇ ಬರ್ತದೆ ಸಚಿವರಲ್ಲಿ ಒಂದು ರೈಸ್ ಮಿಲ್ಸ್ ಆಗಲಿ ಕಾಟನ್ ಮಿಲ್ಗೆ ಒಂದು ಹಬ್ಬ ಅಂತ ಮತ್ತೆ ಇತ್ತೀಚೆಗೆ ನಾನು ಈ ಸಂದರ್ಭದಲ್ಲಿ ವಾಣಿಜ್ಯೋದ್ಯಮಿಗಳಾದ ವಿಷ್ಣುಕಾಂತ್ ಭೂತಡ, ರಾಮಚಂದ್ರ ಪ್ರಭು, ಶ್ರೀನಿವಾಸ್ ರೆಡ್ಡಿ, ಕಾಂಗ್ರೆಸ್ನ ಹಿರಿಯ ಕೆ ಶಾಂತಪ್ಪ, ಜಯಣ್ಣ, ರುದ್ರಪ್ಪ ಅಂಗಡಿ, ಜಿ ಶಿವಮೂರ್ತಿ, ಬಸವರಾಜ ರೆಡ್ಡಿ, ಆಂಜನೇಯ ಸೇರಿದಂತೆ ನೂರಾರು ವಾಣಿಜ್ಯೋದ್ಯಮಿಗಳು ಉಪಸ್ಥಿತರಿದ್ದರು. ಅಮೃತ್ ಭಾರತ ಯೋಜನೆಯಡಿ ಆಯ್ಕೆಯಾಗಿರುವ ರಾಯಚೂರು ರೈಲು ನಿಲ್ದಾಣ ಮೂಲಭೂತ ಸೌಕರ್ಯ ಹಾಗೂ ಇತರೆ ರೈಲುಗಳ ನಿಲುಗಡೆ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಗುಂತಕಲ ರೈಲ್ವೆ ವಿಭಾಗೀಯ ಮ್ಯಾನೇಜರ್ ಮನೀಶ್ ಅಗರ್ವಾಲ್ ಹೇಳಿದರು. ಅವರು ಇಂದು ರೈಲ್ವೆ ನಿಲ್ದಾಣವನ್ನು ವೀಕ್ಷಿಸಿ ಸಾರ್ವಜನಿಕರು, ಸಿಬ್ಬಂದಿಗಳಿಂದ ಸಮಸ್ಯೆಗಳನ್ನು ಆಲಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ರೈಲು ನಿಲ್ದಾಣದಲ್ಲಿ ಲಿಫ್ಟ್ ಅಳವಡಿಕೆ, ಶೌಚಾಲಯ ನಿರ್ಮಾಣ, ಹೊಸ ರೈಲುಗಳ ನಿಲುಗಡೆ,
ಅನೇಕರು ದೂರುಗಳನ್ನು ನೀಡಿದ್ದಾರೆ. ಪುರುಷರ ಮತ್ತು ಮಹಿಳೆಯರ ಶೌಚಾಲಯ ಮುಚ್ಚಿರುವ ಕುರಿತು ಮಾಹಿತಿ ಇದೆ. ಕೂಡಲೇ ಆದ್ಯತೆ ಮೇಲೆಗೆ ನಿಲ್ದಾಣ ಮೂಲಭೂತ ಸೌಕರ್ಯ ಹೆಚ್ಚಿಸಲು ಕ್ರಮ ವಹಿಸುವುದಾಗಿ ಹೇಳಿದರು. ಗುಂತಕಲ್ ವಿಭಾಗದಲ್ಲಿ ವಾಣಿಜ್ಯ ಕೇಂದ್ರವಾಗಿರುವ ರಾಯಚೂರು ನಿಲ್ದಾಣದಲ್ಲಿ ಸೌಲಭ್ಯ ಒದಗಿಸಲಾಗುತ್ತದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ರೈಲ್ವೆ ನಿಲ್ಗಡೆಗೆ ಕುರಿತು ಸಮಯದ ಹೊಂದಾಣಿಕೆ ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿ ನಿರ್ಧರಿಸಬೇಕಾಗುತ್ತದೆ. ಕಾಕಿನಾಡು ರಾಯಚೂರು ವಿಶೇಷ ರೈಲು ಪುನರಾರಂಭ, ವಾರದ ರೈಲುಗಳ ವಿಸ್ತರಣೆ ಕುರಿತು ಬೇಡಿಕೆ ಇದೆ. ಎಲ್ಲವನ್ನು ಪರಿಶೀಲಿಸಲಾಗುತ್ತದೆ ಎಂದರು. ರಾಯಚೂರು ರೈಲು ನಿಲ್ದಾಣದಲ್ಲಿ ಕ್ಯಾಂಟೀನ್ ನಿರ್ಮಾಣ ಬಾಕಿ ಇರುವ ಎಲ್ಲ ಕಾಮಗಾರಿಗಳನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಲು ಸೂಚಿಸಲಾಗುತ್ತದೆ. ಸಾರ್ವಜನಿಕರು, ಸಂಘ ಸಂಸ್ಥೆಗಳಿಂದಲೂ ಅಹವಾಲು ಸ್ವೀಕಾರವಾಗಿವೆ. ಎಲ್ಲವನ್ನು ಪರಿಶೀಲನೆ ನಡೆಸಿ ನಿರ್ಧರಿಸಬೇಕಿದೆ ಎಂದರು. ನಿಲ್ದಾಣದಲ್ಲಿ ವಾಹನ ನಿಲುಗಡೆಗೆ ಹೆಚ್ಚು ಹಣ ವಸೂಲಿ ಕುರಿತು ಪರಿಶೀಲಿಸಲಾಗುತ್ತದೆ. ನಿಗದಿಪಡಿಸಿದ ಶುಲ್ಕಕ್ಕಿಂತ ಹೆಚ್ಚು ಪಡೆದಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. हमारा एक गुंतकल डिवीज़न का बहुत ही इम्पोर्टेंट स्टेशन है एंड इम्पोर्टेंस इसी बात से पता चलती है कि आई हैव ओनली ज्वाइन लास्ट वीक एंड आई हैव माई वन ऑफ द मेजर विजिट वॉज टू रायचूर. रायचूर हमारा एक अमृत भारत स्टेशन स्कीम में भी डेवलपमेंट के लिए एक सेंटर है और रायचूर एक कमर्शियल एक्टिविटी के लिए भी बहुत बड़ा सेंटर है. तो वी हैव बेसिकली कम हियर, आई बेसिकली कम हियर कि मैं आप लोग की परेशानी समझूँ. आपकी जो डिमांड्स हैं कि कुछ ट्रेन के स्टॉपेजेस बढ़ने हैं, लिफ्ट्स कुछ काम नहीं कर रही हैं, एस्केलेटर्स में कोई इशू है, हम ये सारे जो आपके रिक्वेस्ट हैं इनको एग्जामिन करेंगे और जो भी पॉसिबल है वो बिल्कुल इसको कराने की कोशिश करेंगे. जो तीनों इशूज़ हैं इन तीनों इशूज़ को हम एग्जामिन करेंगे और जो बेस्ट पॉसिबल जितना जल्दी हो सकता है उसको इम्प्लीमेंट. पिछली बार मैं बाबूराव साहब से भी रिक्वेस्ट किया तो बोला था भी बिल्कुल बिल्कुल आपने जितने पॉइंट्स रेज किए हैं वी हैव टेकन अ रिकॉर्ड, हमने अपने पास नोट कर लिया है. सबसे बड़ा इशू एंड जाकर वापस उसको चेक करें. टॉयलेट का है सर, टॉयलेट बंद है सर, टॉयलेट ही नहीं है सर, टोटल टॉयलेट बंद है सर. टॉयलेट का प्रॉब्लम है, दूसरा कैंटीन का प्रॉब्लम है, लिफ्ट नहीं काम कर रहे हैं और कुछ ट्रेन्स का स्टॉपेजेस एग्जामिन कर रहे हैं. ठीक है ना, तो ये चारों पॉइंट हम एग्जामिन करेंगे. ठीक है, एंड जो बेस्ट होगा वो सबसे पहले करेंगे. डिमांड से कब बेच सर प्रपोजल कब? मेरे को वापस जाकर चेक तो करने दीजिए एक बार. मैं आपकी सारी प्रॉब्लम्स लेके जाऊँगा लेकिन मैं जब वापस जाऊँगा उसको चेक करूँगा, एग्जामिन कराऊँगा तभी करा सकते हैं. हम इमीडिएटली आपके तो इसको ये परमिट नहीं होता. जो स्पेसिफाइड रेट है उसी रेट पे उनको पैसा लेना चाहिए. इस चीज़ को हम क्रॉस चेक कर लेते हैं और जो एक्शन लेना होगा वो एक्शन हम लेंगे जिससे ये प्रॉब्लम आपकी सॉल्व हो. ರೈಲು ಪ್ರಯಾಣಿಕರ ಸಮಿತಿ ಸದಸ್ಯ ಬಾಬುರಾವ್ ಸೇರಿದಂತೆ ರೈಲು ಸ್ಟೇಷನ್ ಅಧಿಕಾರಿಗಳು, ಸಾರ್ವಜನಿಕರು ದೂರುಗಳನ್ನು ನೀಡಿದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಘಟಕದಿಂದ ಜುಲೈ 30ರಂದು ಪ್ರತಿಭಾ ಪುರಸ್ಕಾರ, ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ ವಿದ್ಯಾನಿಧಿ ಶಿಷ್ಯ ವೇತನ ವಿತರಣಾ ಕಾರ್ಯಕ್ರಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಮಹಾಸಭಾದ ಜಿಲ್ಲಾ ಪ್ರಧಾನ ಸಂಚಾಲಕ ಡಿಕೆ ಮುರಳೀಧರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಭದೇಂದ್ರ ತೀರ್ಥರು ವಹಿಸಿಕೊಳ್ಳಲಿದ್ದಾರೆ. ಬ್ರಾಹ್ಮಣ ಮಹಾಸಭಾದ ರಾಜ್ಯಾಧ್ಯಕ್ಷ ಅಶೋಕ ಹಾರನಹಳ್ಳಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ಸಂಸದ ರಾಜಾ ಅಮರೇಶ್ವರ ನಾಯಕ್, ಶಾಸಕ ಡಾ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸವನಗೌಡ, ಉಪನ್ಯಾಸಕರಾಗಿ ವೀಣಾ ಬನ್ನಂಜೆ ಭಾಗವಹಿಸಲಿದ್ದಾರೆ. ಮಹಾಸಭಾದ ಮುಖಂಡರುಗಳಾದ ರಾಘವೇಂದ್ರ ಚೂಡಾಮಣಿ, ನರಸಿಂಹರಾವ್ ದೇಶಪಾಂಡೆ, ಡಾ ಆನಂದ್ ತೀರ್ಥ್ ಫಡ್ನಿಸ್ ಸೇರಿ ಅನೇಕರು ಭಾಗವಹಿಸಲಿದ್ದಾರೆ. 100 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿ, ಪಿಯುಸಿಯಲ್ಲಿ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಲಾಗುತ್ತದೆ.
ತಾಲೂಕಾ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಹಾಗೂ ಜಿಲ್ಲಾ ಮಟ್ಟದ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಅಲ್ಲದೆ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಮುಂದಿನ ವರ್ಷದಿಂದ ವೈದ್ಯಕೀಯ, ಇಂಜಿನಿಯರಿಂಗ್ ಸೇರಿ ಅನೇಕ ಕೋರ್ಸ್ಗಳ ಮಾಡುವ ಸಮಾಜ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡಲು ಯೋಚಿಸಲಾಗುತ್ತಿದೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷ ಸಿಂಧನೂರಿನ ವೈದ್ಯರಾದ ಡಾಕ್ಟರ್ ರಾಘವೇಂದ್ರ ಆಚಾರ್ಯ ವಿ ಜೋಶಿ ಅವರಿಗೆ ವಿಪ್ರಶ್ರೀ ಪ್ರದಾನ ಮಾಡಲಾಗುತ್ತದೆ. ವಿಶೇಷ ಸಾಧಕರುಗಳಾದ ಸಿಎ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಗಾಯತ್ರಿ ಕಾರ್ತಿಕಾಚಾರ್ಯ ಪಂಡರಾಪುರ, ವರ್ಷಕ್ಕೆ ಕೂಡ ಮನೋಜ ಕುಲಕರ್ಣಿ, ಪಿಎಚ್ಡಿ ಪದವಿ ಪಡೆದ ಸಾಧನಾ ಮುತಾಲಿಕ್, ಪ್ರಾಣೇಶ್ ಸಂತೆಕಲ್ಲೂರು ಇವರಿಗೆ ಸನ್ಮಾನಿಸಲಾಗುತ್ತದೆ ಎಂದರು. ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಜಿಲ್ಲಾ ಘಟಕದಿಂದ ಪ್ರತಿಭಾ ಪುರಸ್ಕಾರ ಮತ್ತು ವಿಪ್ರಶ್ರೀ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಸಂವಿಧಾನ ಶ್ರೀ ವಹಿಸಿಕೊಂಡಿದ್ದಾರೆ. ಮತ್ತು ಉದ್ಘಾಟಕರಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾದ ಅಶೋಕ್ ಹಾರ್ನೇಗೌಡರು ಬರ್ತಾ ಇದ್ದಾರೆ. ಆಮೇಲೆ ಹಿರಿಯ ಮುಖಂಡರಾದ ಬೋಸರಾಜ್ ಅವರು, MLA ಸುರೇಶ್ ಪಟೇಲ್ ಅವರು, ದದ್ದಲು ಬಸವರಾಜ್ ಅವರು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಸುಮಾರು ಒಂದು 100 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅವರಿಗೆಲ್ಲರಿಗೆ ಬೆಳ್ಳಿ ಪತ್ರ ಕೊಟ್ಟು ಸನ್ಮಾನ ಮಾಡ್ತಾ ಇದ್ವಿ. ಅಬೌಟ್ 80% ತೊಗೊಂಡಂಥ ಸಮಾಜದ ವಿದ್ಯಾರ್ಥಿಗಳಿಗೆ PUC ಇರ್ಬೋದು, SLC ಇರ್ಬೋದು, ಆ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಮಕ್ಕಳಿಗೆ ಪ್ರೋತ್ಸಾಹಿಸಿದ್ದೀವಿ. ಅದ್ರ ಜೊತೆಗೆ ಸಮಾಜದ ಯಾವುದೇ ವಿದ್ಯಾರ್ಥಿ ಆಗಿದ್ವಿ, ತಾಲೂಕಿಗೆ ಟಾಪರ್ ಇರಬೇಕು. ಅಂದರೆ SLCಯಲ್ಲಿ ತಾಲೂಕು ಟಾಪರ್ ವಿದ್ಯಾರ್ಥಿ ಸಹಿತ ನಾವು ಆ ದಿನ ಸನ್ಮಾನ ಮಾಡ್ತಾ ಇದ್ದೀವಿ. ಮತ್ತು 7 ತಾಲೂಕಿನ ಟಾಪರ್ಸ್ಗೆ ಅವತ್ತಿನ ದಿನ ಸನ್ಮಾನ. ಜೊತೆಯಲ್ಲಿ ಜಿಲ್ಲೆಯಲ್ಲಿ PUCಯಲ್ಲಿ ಸೈನ್ಸ್, ಕಾಮರ್ಸ್, ಆರ್ಟ್ಸ್ 3 ಸೆಕ್ಷನ್ಗೆ ಜಿಲ್ಲೆಯಿಂದ ಯಾವುದೇ ಸಮಾಜದ ವಿದ್ಯಾರ್ಥಿ ಇರ್ಬೋದು, ಅವರಿಗೆ ಸಹಿತ ನಾವು ಆ ದಿನ ಸನ್ಮಾನವನ್ನು ಹಮ್ಮಿಕೊಂಡಿದ್ದೀವಿ. ಜೊತೆಯಲ್ಲಿ ವಿಪ್ರಶ್ರೀ ಅಂತೇಳಿ ಶ್ರೀ ರಾಘವೇಂದ್ರ ವಿ ಜೋಶಿ ಖ್ಯಾತಿ ವೈದ್ಯರು ಸಿಂಧನೂರವರು, ಅವರಿಗೆ ನಾವು ಈ ಸರ್ತಿ ವಿಪ್ರಶ್ರೀಯನ್ನು ಕೊಡ್ತಾ ಇದ್ದೀವಿ. ಅದನಂತರ ವಿಶೇಷವಾಗಿ ಈ ವರ್ಷ ನಮ್ಮ ಸಂಘಟನೆಯಿಂದ, ಜಿಲ್ಲಾ ಬ್ರಾಹ್ಮಣ ಸಂಘಟನೆಯಿಂದ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೀವಿ. ಇದು ಪ್ರತಿ ವರ್ಷ ಕೊಡ್ತಾ ಇದ್ದೀವಿ. ಸುಮಾರು ಈ ವರ್ಷದಲ್ಲಿ 15 ವಿದ್ಯಾರ್ಥಿಗಳು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅದನ್ನು ಸ್ಕ್ರೂಟಿನಿ ಮಾಡಿ ನಿಜವಾಗ್ಲೂ ಆರ್ಥಿಕವಾಗಿ ಅವರು ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪ್ರತಿ ವಿದ್ಯಾರ್ಥಿ 10,000 ರೂಪಾಯಿ ನಮಗೆ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೀವಿ. ಇದೇ ಮೊಟ್ಟ ಮೊದಲಿಗೆ. ಇದು ಪ್ರತಿ ವರ್ಷವೂ ನಡೆಸ್ಕೊಂಡು ಹೋಗ್ತೀವಿ. ಈ ವರ್ಷ ನಾವು 5ರಿಂದ 10ನೇ ಕ್ಲಾಸ್ವರೆಗೆ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ PUC ವರೆಗೂ ಮತ್ತು ಇಂಜಿನಿಯರಿಂಗು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇದನ್ನು ಎಲ್ಲ ಸಕಲ ವಿಪ್ರದಿಂದಲೇ ಸಂಗ್ರಹಣ ಮಾಡಿ ಅಮೌಂಟನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮತ್ತು ಕೆಲವು ಕಾರ್ಪೊರೇಷನ್ ಫಂಡ್ ಸಹಿತ ಕ್ರಿಯೇಟ್ ಮಾಡಿ ಈ ವಿದ್ಯಾರ್ಥಿಗಳಿಗೆ ಕೊಡಬೇಕನ್ನೋದು ಒಂದು ಅಂದ್ಕೊಂಡಿದ್ವಿ. ಅದನ್ನು ಸಹಿತ ನಾವು ಮಾಡ್ತೀವಿ ಮುಂದಿನ ವರ್ಷದಲ್ಲಿ. ಮತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಸಾಕಷ್ಟು ಜನಕ್ಕೆ ಇದನ್ನು ಪ್ರಚಾರ ಕೊಡಬೇಕಂತ ತಮ್ಮಲ್ಲಿ ಮತ್ತೆ ಕೇಳಬೇಕಂತ. ಆಮೇಲೆ ವಿಶೇಷವಾಗಿ ಕೀ ಸ್ಪೀಕರ್ ಈ ಕಾರ್ಯಕ್ರಮಕ್ಕೆ ಮಕ್ಕಳನ್ನು ಮತ್ತು ಪಾಲಕರನ್ನು ಉದ್ದೇಶಿಸಿ ಮಾತಾಡ್ತಿರುವ ವೀಣಾ ಬನಂಜಿಯವರು ಬರ್ತಾ ಇದ್ದಾರೆ. ಅವರು ಸ್ಪೆಷಲ್ ಕೀ ಸ್ಪೀಕರ್. ಅವರು ಮಕ್ಕಳಿಗೆ ಮತ್ತು ಪಾಲಕರಿಗೆ ಇದು ಸ್ಪೀಚ್ ಕೊಡ್ತಾ ಇದ್ದಾರೆ. ಜೊತೆಗೆ ಈ ವಿಶೇಷವಾಗಿ ಕೆಲವು ಸಾಧಕರಿದ್ದಾರೆ, CA ಮಾಡಿದ್ದಾರೆ. ಅದರಲ್ಲಿ ಗಾಯತ್ರಿ ಕಾರ್ತಿಕಾಚಾರ್ಯರು, ಮತ್ತು ವರ್ಷಾ ಕಲ್ಕೊಂಡಿ, ಮನೋಜ್ ಕುಲಕರ್ಣಿ, ಆಮೇಲೆ ಕುಮಾರಿ ಸಾಧನಾ ಮುತಾಲಿಕ್ ಗೋಲ್ಡ್ ಮೆಡಲ್ ಇದ್ದಾರೆ. ಪ್ರಾಣೇಶ್ ಸಂತೆಕಲ್ಲೂರು ಅವರು PhD ಮಾಡಿದ್ದಾರೆ. ಒಂದು ಸುಮಾರು 10 ಜನ ವಿಶೇಷ ಸಾಧಕರ ಜೊತೆ ದಿನ ನಾಳೆ ದಿನ ಸನ್ಮಾನ ಮಾಡ್ತಾಯಿದ್ದೀವಿ. ಇಷ್ಟು ಕಾರ್ಯಕ್ರಮ ನಿರ್ವಹಣೆ ಇದೆ. ಮತ್ತು ಈ ಜಿಲ್ಲಾ ರಾಜ್ಯ ಅಧ್ಯಕ್ಷರಾದ ಶುಭಮಂಗಳವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮಹಿಳಾ ವಿಭಾಗದಿಂದ. ಈ ಕಾರ್ಯಕ್ರಮಕ್ಕೆ ತಾವು ಈ ಸಂದರ್ಭದಲ್ಲಿ ನರಸಿಂಹರಾವ್ ದೇಶಪಾಂಡೆ, ಡಾಕ್ಟರ್ ಆನಂದ್ ಫಡ್ನೀಸ್, ರಾಘವೇಂದ್ರ ಚೂಡಾಮಣಿ, ರಾಮರಾವ್ ಗಣೇಕಲ್, ವೇಣುಗೋಪಾಲ್ ಇನಾಮದಾರ್, ಹನುಮೇಶ್ ಸರಾಫ್ ಉಪಸ್ಥಿತರಿದ್ದರು. ಕಳೆದ 6 ತಿಂಗಳ ಹಿಂದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟಿಸಿರುವ ನಗರದ 60 ಹಾಸಿಗೆ ಮಹಿಳೆ ಮತ್ತು ಮಕ್ಕಳ ಆಸ್ಪತ್ರೆ ಸಿಬ್ಬಂದಿಗಳಿಲ್ಲ, ಕಾರ್ಯನಿರ್ವಹಿಸುತ್ತಿಲ್ಲ. ಬಡ ಜನರಿಗೆ ತುರ್ತಾಗಿ ಆಸ್ಪತ್ರೆ ಪ್ರಾರಂಭಿಸಬೇಕೆಂದು ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಂಚಾಲಕ ನರಸಿಂಹರಾವ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆಯಡಿ
15 ಕೋಟಿ ರೂಪಾಯಿ ವೆಚ್ಚದ ಆಸ್ಪತ್ರೆ ನಿರ್ಮಾಣವಾಗಿದೆ. ಆದರೆ ಸರ್ಕಾರ ಅಗತ್ಯ ವೈದ್ಯರು ಸಿಬ್ಬಂದಿಗಳನ್ನು ನೇಮಿಸದೆ ಕೇವಲ ಆಸ್ಪತ್ರೆ ಕಟ್ಟಿಸಿ ಸುಮ್ಮನಾಗಿದೆ. ಹೆರಿಗೆಗಾಗಿ ಬಡ ಜನರು ಸಾವಿರಾರು ರೂಪಾಯಿ ಹಣವನ್ನು ಖಾಸಗಿ ಆಸ್ಪತ್ರೆಗಳಿಗೆ ಪಾವತಿಸುವ ಸ್ಥಿತಿ ಇದೆ. ರಿಮ್ಸ್ ಆಸ್ಪತ್ರೆಯಲ್ಲಿಯೂ ಚಿಕಿತ್ಸೆ ದೊರೆಯುತ್ತಿಲ್ಲ. ಮಹಿಳೆಯರು, ಮಕ್ಕಳು ಅಪೌಷ್ಟಿಕತೆ, ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಸರ್ಕಾರ ಆಸ್ಪತ್ರೆ ಮಂಜೂರಾದರೂ ಬಳಕೆ ಮಾಡಿಕೊಳ್ಳುವಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ವಿಫಲವಾಗಿದೆ ಎಂದರು. ಹೊಸದಾಗಿ ನಿರ್ಮಾಣವಾಗಿರುವ ಕಟ್ಟಡ ಶಿಥಿಲಗೊಳ್ಳುವಷ್ಟರಲ್ಲಿ ಆಸ್ಪತ್ರೆಗೆ ಬೇಕಿರುವ ವೈದ್ಯರು, ಸಿಬ್ಬಂದಿಗಳನ್ನು ನೇಮಕ ಮಾಡುವಂತೆ ಆಗ್ರಹಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಅರವತ್ತು ಹಾಸಿಗೆಯುಳ್ಳ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ MCH ರಾಯಚೂರಿನಲ್ಲಿ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿದೆ. ಆ ಆಸ್ಪತ್ರೆಗೆ ಸುಮಾರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆಯಲ್ಲಿ 15 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದೆ. ಆಸ್ಪತ್ರೆ ರೆಡಿಯಾಗಿದೆ, ಸುಸಜ್ಜಿತವಾದಂಥ ಕಟ್ಟಡ ಆಗಿದೆ. ಆ ಕಟ್ಟಡ ಕಳೆದ 5-6 ತಿಂಗಳ ಹಿಂದೆ ದೇವದುರ್ಗ ತಾಲೂಕಿನ ಗಬ್ಬೂರು ಹೋಬಳಿಯಲ್ಲಿ ಸನ್ಮಾನ್ಯ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಅಲ್ಲೇ ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದರು. ಉದ್ಘಾಟನೆ ಆಗಿ ಆ್ಯಕ್ಚುಲಿ ಇಲ್ಲಿ ಆಸ್ಪತ್ರೆ ಸುವ್ಯವಸ್ಥೆ ನೋಡಿಕೊಂಡೇ ಉದ್ಘಾಟನೆ ಮಾಡಬೇಕಾಗಿತ್ತು. ಆಸ್ಪತ್ರೆ ಯಾವ ರೀತಿ ಕಟ್ಟಡ ಆಗಿದೆ, ಅಲ್ಲಿ ಏನು ಮೂಲಭೂತ ಸೌಕರ್ಯಗಳಿದ್ದಾವೆ, ಮೂಲಭೂತ ಸೌಕರ್ಯ ಕೊಟ್ಟಿದ್ದಾರೆ ಅಥವಾ ಕೊಟ್ಟಿಲ್ಲ, ಅಲ್ಲಿ ಸಿಬ್ಬಂದಿ ದರ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯಲ್ಲಿ ಅವಲೋಕಿಸಿ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ತರಾತುರಿಯಲ್ಲಿ ಆಸ್ಪತ್ರೆ ಉದ್ಘಾಟನೆ ದೇವದುರ್ಗ ತಾಲೂಕು ಗಬ್ಬೂರು ಹೋಬಳಿಯಲ್ಲಿ ಉದ್ಘಾಟನೆ ಆಯಿತು. ಉದ್ಘಾಟನೆ ಆಗಿ 6 ತಿಂಗಳು ಕಳೆದರೂ ಸಹ ಇದುವರೆಗಾದರೂ ಕೂಡ ಜಿಲ್ಲೆಯ ಮತ್ತು ಗ್ರಾಮಾಂತರ ರಾಯಚೂರು ನಗರದ ಹೆರಿಗೆಗೆ ಬರುವಂಥ ಮಹಿಳೆಯರಿಗೆ ಅನಾನುಕೂಲವಾಗಿದೆ. ಒಂದು ಕಡೆ ರಿಮ್ಸ್ ಪರಿಸ್ಥಿತಿ ಅಧೋಗತಿಯಾಗಿದೆ. ಹೆರಿಗೆ ಮಹಿಳೆಯರಿಗೆ ಸರಿಯಾದ ರೀತಿಯ ಚಿಕಿತ್ಸೆ ಇಲ್ಲ, ವಾರ್ಡ್ಗಳಲ್ಲಿ ಬೆಡ್ಗಳಿಲ್ಲ, ಮಕ್ಕಳು ಸರಿಯಾದ ರೀತಿಯ ಚಿಕಿತ್ಸೆ ಇಲ್ಲ, ನವಜಾತ ಶಿಶುಗಳಿಗೆ ಅಪೌಷ್ಟಿಕ ಮಕ್ಕಳಿಗೆ ಕೂಡ ಸರಿಯಾದ ರೀತಿಯ ಚಿಕಿತ್ಸೆ ಇಲ್ಲ. ಅಲ್ಲಿ ನುರಿತ ವೈದ್ಯರು ಕೂಡ ಇಲ್ಲ. ಡೆಲಿವರಿ ಸಂಬಂಧಪಟ್ಟಾಗೆ, ಹೆರಿಗೆ ಸಂಬಂಧಪಟ್ಟ ಅದನ್ನು ಆತ್ಮಾವಲೋಕನೆ ಮಾಡಿಕೊಂಡು ಸರ್ಕಾರ ಕಟ್ಟಡ ಕೊಟ್ಟಿದೆ. ಅದಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲ, ಅದಕ್ಕೆ ಸಂಬಂಧಿಸಿದ ಸಿಬ್ಬಂದಿಗಳಿಲ್ಲ. ಡಾಕ್ಟರ್ಗಳು ಬೇಕು, ಸ್ಟಾಫ್ ನರ್ಸ್ ಬೇಕು, C ಗ್ರೂಪ್ ಮತ್ತು D ಗ್ರೂಪ್ ಸಿಬ್ಬಂದಿನೂ ಬೇಕು. ಎಲ್ಲರಿಗಿರಲಿಕ್ಕೆ ವಸತಿ ಗೃಹಗಳನ್ನು ಮಾಡಿದೆ. ಕಟ್ಟಡ ಚೆನ್ನಾಗಿದೆ. ಅಲ್ಲಿ ಮೂಲಭೂತ ಸೌಕರ್ಯ ಮತ್ತು ಸಿಬ್ಬಂದಿಯನ್ನು ಒದಗಿಸಿಕೊಳ್ಳದೆ ನಿರ್ಲಕ್ಷ್ಯ ತೋರಿದೆ. ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಮಾನ್ಯ DC ಸಾಹೇಬರು ಗೊತ್ತಿದೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಗೊತ್ತಿದೆ, ಎಲ್ಲ ಶಾಸಕರಿಗೂ ಗೊತ್ತಿದೆ. ಇವರು ಗೊತ್ತಿಲ್ಲ ಅನ್ನಂಗಿಲ್ಲ. ಆಮೇಲೆ ಸರ್ಕಾರ ಗಮನಗಳು ಆಯಿತು. ನಾವು DH ಅವರನ್ನು ಭೇಟಿ ಮಾಡಿದ್ವಿ ಮೊನ್ನೆ. ಅವ್ರನ್ನೂ ವಿಚಾರಿಸಿದ್ವಿ ನಾವು, ಯಾಕೆ ಆಸ್ಪತ್ರೆ ಆಗಿದೆ ಅದನ್ನು ಪ್ರಾರಂಭ ಮಾಡ್ತಾ ಇಲ್ಲ, ಬರುವಂಥ ಹೆರಿಗೆ ಮಹಿಳೆಯರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ ಅಂತ. ಅವರಂದ್ರೆ ಸರ್ ಆಸ್ಪತ್ರೆ ನಾವು ಉದ್ಘಾಟನೆ ಆಗಿದ್ದು ನಿಜ, ಆದರೆ ಅಲ್ಲಿ ಸೂಕ್ತ ವ್ಯವಸ್ಥೆ ಇಲ್ಲ, ಸಿಬ್ಬಂದಿ ಇಲ್ಲ, ಮೇನ್ ಇಂಪಾರ್ಟೆಂಟ್ ಡಾಕ್ಟರ್ಗಳೇ ಇಲ್ಲ. ನಾವೆಲ್ಲ ಆರಂಭ ಮಾಡ್ಕೊಂಡ್ಬಿಟ್ರೆ ಅದ್ರ ಮುಂದೆ ಹೆಚ್ಚು ಕಡಿಮೆ ಮಾಡಿದ್ರು ಕೂಡ ಒಂದು ಡೆಲಿವರಿ ಆಗಬೇಕಂತಂದರೆ ಖಾಸಗಿ ಆಸ್ಪತ್ರೆಗೆ ಹೋದರೆ ಸುಮಾರು 40ರಿಂದ 50, 60, 70 ಸಾವಿರ ರೂಪಾಯಿ ಖರ್ಚಾಗ್ತದೆ. ಈ ವ್ಯವಸ್ಥೆ ರಾಯಚೂರು ನಗರದಲ್ಲಿ ಏನಾದರೂ ಮಾಡಿಕೊಟ್ರೆ ಖಾಸಗಿ ಆಸ್ಪತ್ರೆಗೆ ಏನಾದರೂ ಕೊರತೆ ಆಗ್ಬೋದು. ಒಂಥರ ಇದೇ ವ್ಯವಸ್ಥೆ ಇದೆ, ಜಿಲ್ಲಾಡಳಿತ ವ್ಯವಸ್ಥೆ ಕೂಡ ಅದೇ ಇದೆ, ಜಿಲ್ಲೆ ಜನಪ್ರತಿನಿಧಿಗಳ ವ್ಯವಸ್ಥೆ ಕೂಡ ಅದೇ ಇದೆ. ಅವ್ರಿಗೇನಾದರೂ ಸಾರ್ವಜನಿಕ ಹಿತ ಕಾಯುವಂಥ ಮನಸ್ಥಿತಿ ಇದ್ದರೆ ಜನಪ್ರತಿನಿಧಿಗಳಿಗೆ ಅಥವಾ ಜಿಲ್ಲಾಡಳಿತಕ್ಕೆ, ಏನಿವತ್ತು ರಾಯಚೂರು ನಗರ, ರಾಯಚೂರು ಜಿಲ್ಲೆ ಹಿಂದುಳಿದ ಪ್ರದೇಶ ಅಂತ ಅಣೆಕಟ್ಟು ಕಟ್ಟಿದ್ದಾರೆ. ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲರನ್ನ ಸಮಾನವಾಗಿ ಕಾಣಬೇಕು, ಎಲ್ಲರೂ ಸಮಾನವಾಗಿ ಕಾಪಾಡಬೇಕು ಅನ್ನುವ ಹಿತದೃಷ್ಟಿ ಜಿಲ್ಲಾಡಳಿತಕ್ಕಿದ್ರೆ ಕೂಡಲೇ ಈ MCH ಹಾಸ್ಪಿಟಲ್ಗೆ ಏನು ಮೆಟರ್ನಿಟಿ ಚೈಲ್ಡ್ ಹಾಸ್ಪಿಟಲ್ ಇದೆ, ಅದಕ್ಕೆ ಸಿಬ್ಬಂದಿಯನ್ನು ಕೂಡಲೇ ನೇಮಕ ಮಾಡುವಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕು.
ಸರ್ಕಾರನೂ ಮಾಡಬೇಕು, ಸಂಬಂಧಪಟ್ಟ ಸಚಿವರು ಕೂಡ ಆದಷ್ಟು ಬೇಗನೆ ಮಾಡಬೇಕಂತ ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ. ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಸೋಮವಾರ ದಿನ ತಗೊಂಡ್ಬರ್ತಿದ್ರು ಈ ವಿಚಾರಕ್ಕೆ. ಅವ್ರಿಗೆ ಗೊತ್ತಿದ್ರು ಕೂಡ ಡಿಲೇ ಆಗ್ತಾ ಇದೆ. ಹಾಗಾಗಿ ಮತ್ತೊಂದು ಸಲ ಅವ್ರು ಗಮನಕ್ಕೆ ತಗೊಂಡ್ಬರ್ತೀವಿ ಸೋಮವಾರ ದಿನ ಅಂತ ನಾವು ಪತ್ರಿಕಾಗೋಷ್ಠಿ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡುವಂಥ ಕೆಲಸ ಕೂಡ ನಾವು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಹನುಮೇಶ್ ಆರೋಲಿ, ಶೇಖ್ ಅಲಿ, ಎಂಡಿ ಮಾಸೂಮ್, ವಿಜಯ್ ಕುಮಾರ್ ಆರೋಲಿ, ಸೈಯದ್ ವಾಹಿದ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ
ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದೂ ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮುನ್ನೂರು ಕಾಪು ಬಲಿಜ ಸಮಾಜ ಹಾಗೂ ಮುನ್ನೂರು ಕಾಪು ಯೂತ್ ಸೇವಾ ಟ್ರಸ್ಟ್ಗಳ ಸಹಯೋಗದಲ್ಲಿ ಆಗಸ್ಟ್ 1ರಂದು ಗದ್ವಾಲ್ ರಸ್ತೆಯ ಶ್ರೀ ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ಉಚಿತ ಕಣ್ಣು ಕ್ಯಾನ್ಸರ್ ತಪಾಸಣೆ, ಕಣ್ಣಿನ ಶಸ್ತ್ರಚಿಕಿತ್ಸೆ, ಲೆನ್ಸ್ ಜೋಡಣೆ ಶಿಬಿರ ಆಯೋಜಿಸಲಾಗಿದೆ ಎಂದು ಅಮರೀಶ್ ರೆಡ್ಡಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬುಡ್ಡಮ್ಮ ಕೊಂದೊಡ್ಡಿ ಫಕೀರಪ್ಪ ಇವರ ಸ್ಮರಣಾರ್ಥ ಶಿಬಿರ ನಡೆಯಲಿದ್ದು ರಿಮ್ಸ್ನ ಡಾಕ್ಟರ್ ಕರಿಷ್ಮಾ ಮುನೋಲಿ, ಡಾಕ್ಟರ್ ರಮೇಶ್ ಸಾಗರ್, ಡಾಕ್ಟರ್ ಅನಿಲ್ ಕುಮಾರ್ ಗಾರಲ್ದಿನ್ನಿ ಸೇರಿ ಅನೇಕ ತಜ್ಞ ವೈದ್ಯರು ಶಿಬಿರಕ್ಕೆ ಆಗಮಿಸಲಿದ್ದಾರೆ. ಸಾರ್ವಜನಿಕರು ಶಿಬಿರದ ಸದುಪಯೋಗ ಪಡೆಯಬೇಕೆಂದರು. ನಾಗರಾಜ್ ಮಾತನಾಡಿ, ಮುನ್ನೂರು ಕಾಪು ಯೂತ್ ಟ್ರಸ್ಟ್ನಿಂದ ಅನೇಕ ಸಮಾಜಮುಖಿ ಕೆಲಸಗಳನ್ನು ಕಳೆದ 8 ವರ್ಷಗಳಿಂದ ಮಾಡಿಕೊಂಡು ಬರಲಾಗುತ್ತಿದೆ. ಕೊರೋನಾ ಸಂದರ್ಭದಲ್ಲಿ ಆಕ್ಸಿಜನ್, ಬೇಸಿಗೆ ಶಿಬಿರದ ಹಾಗೂ ಸಸಿಗಳನ್ನು ನೆಡುವ ಕೆಲಸ ಮಾಡಲಾಗಿದೆ. ಸಮಾಜದ ಹಿರಿಯರು, ಯುವಕರು ಬೆಂಬಲವಾಗಿ ನಿಂತಿದ್ದಾರೆ ಎಂದರು. ಉಚಿತ ಶಿಬಿರದ ಸದುಪಯೋಗ ಪಡೆಯಬೇಕೆಂದರು. ಸಂಸ್ಥೆ ವತಿಯಿಂದ ಸಮಾಜ ವತಿಯಿಂದ ರಾಯಚೂರು ಕಡೆಯಿಂದ ಎಲ್ಲರಿಗೂ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ನಮ್ಮ ಗಣೇಶ ಎಲ್ಲ ಪತ್ರಕರ್ತ ಮಿತ್ರರು ಎಲ್ಲರಿಗೂ ನಮಸ್ಕಾರ. ಮುನ್ನೂರು ಕಾಪು ಸೇವಾ ಸಂಸ್ಥೆ ಸುಮಾರು 7-8 ವರ್ಷದಿಂದ ಸಮಾಜದ ಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬಂದಿದೆ. ಅದು ಕೋವಿಡ್ ಟೈಮ್ನಲ್ಲಿ ನಾವು ಪೇಷಂಟ್ಗಳಿಗೆ ಅನುಕೂಲವಾಗುವಂಥ ಒಂದು ಆಕ್ಸಿಜನ್ ಕಿಟ್ಟು ನಾವು ನಮ್ಮ ಕಡೆಯಿಂದ ವಿತರಿಸಿದ್ವಿ. ಟ್ರಸ್ಟಿಗೆ ನಾವು ನಮ್ಮ ಕಡೆಯಿಂದ ಸ್ಪಾನ್ಸರ್ ಮಾಡಿದ್ವಿ. ಮತ್ತು ಈಗ ಬೇಸಿಗೆ ಶಿಬಿರವನ್ನು ಏರ್ಪಾಡು ಮಾಡ್ತಿದ್ವಿ. ಸುಮಾರು ವರ್ಷಗಳಿಂದ ರಾಯಚೂರಿನಲ್ಲಿ ನಮ್ಮ ಏರಿಯಾ ಕಡೆ ಏನು ಜಲಾಲ್ ನಗರ, ಮಂಡಿಪೇಟೆ ಆ ಕಡೆಲ್ಲ ಸಾವಿರಾರು ಗಿಡಗಳನ್ನು ನಮ್ಮ ಸಂಸ್ಥೆ ಕಡೆಯಿಂದ ನಾವು ಆ ಗಿಡಗಳನ್ನು ನೆಟ್ಟಿದ್ವಿ. ಇವಾಗ ದೊಡ್ಡದನ್ನ ಆಗಿದೆ. ಸುಮಾರು 5-6 ವರ್ಷಗಳಿಂದ ನಾವು ಹಾಕಿದ್ದಿದ್ದು ಇವಾಗ ದೊಡ್ಡ ಮರಗಳಾಗಿದ್ದವು. ಈಗ ಸಮಾಜದ ಮುಖಿ ಕಾರ್ಯಕ್ರಮಗಳನ್ನು ನಾವು ಈಗ ಮಾಡ್ಕೊಂತ ಬಂದಿದ್ವಿ.
ಇನ್ನು ಮುಂದಿನ ದಿನದಲ್ಲಿ ಸಮಾಜದ ಹಿರಿಯರು ಜನ ಎಲ್ಲರ ಸಪೋರ್ಟ್ ಕಡೆಯಿಂದ ಮತ್ತಿಷ್ಟು ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಿಮ್ಮ ಹತ್ರ ತಿಳಿಸ್ಕೊಳ್ತಾ ಇದ್ದೀವಿ. ಈಗ ಈ ಸಂದರ್ಭದಲ್ಲಿ ಗೋವರ್ಧನ ರೆಡ್ಡಿ ಉಟ್ಕೂರು, ಗಣೇಶ್ ರೆಡ್ಡಿ ಉಟ್ಕೂರು, ಜಿ ವೀರೇಶ್ ರೆಡ್ಡಿ ಉಪಸ್ಥಿತರಿದ್ದರು. ರಾಯಚೂರು ರೈಲ್ವೆ ನಿಲ್ದಾಣಕ್ಕೆ ಗುಂತಕಲ್ ರೈಲ್ವೆ ವಿಭಾಗದ ವ್ಯವಸ್ಥಾಪಕ ಮನೀಶ್ ಅಗರ್ವಾಲ್ ಅವರು ಭೇಟಿಯ ಹಿನ್ನೆಲೆಯಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು. ನಗರದ ರೈಲ್ವೆ ನಿಲ್ದಾಣದ ಮೇಲ್ದರ್ಜೆಗೆ ಹಾಗೂ ಇತರೆ ಕೆಲಸ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರ 39 ಕೋಟಿ ಅನುದಾನ ನೀಡಿತ್ತು. ನಗರದ ರೈಲ್ವೆ ನಿಲ್ದಾಣದಲ್ಲಿ ಅವರು ಆಗಮಿಸುವ ಹಿನ್ನೆಲೆಯಲ್ಲಿ ಮುಂಚಿತವಾಗಿ ಈ ಹಿಂದೆ ಸ್ವಚ್ಛತೆ ಕೈಗೊಳ್ಳದೆ ಇಂದು ಮಾತ್ರ ರೈಲ್ವೆ ಪ್ಲಾಟ್ಫಾರ್ಮ್ ಸೇರಿದಂತೆ ಬಹುತೇಕ ಕಡೆ ಸ್ವಚ್ಛತೆ ಕಾರ್ಯ ಮಾಡಲಾಗಿದೆ. ರೈಲ್ವೆ ನಿಲ್ದಾಣದಲ್ಲಿ ಮಹಿಳೆಯರಿಗೆ ಶೌಚಾಲಯ ಸಮಸ್ಯೆ ಇದು ಹಳೆಯ ಶೌಚಾಲಯದ ಸ್ಥಿತಿಯನ್ನು ಕಾಣದಂತೆ ಟಿನ್ ಅಳವಡಿಸಿದ್ದರು ಹಾಗೂ ಇರುವ 4 ಮಹಿಳಾ ಶೌಚಾಲಯಗಳಲ್ಲಿ ಯಾವುದೇ ಉಪಯೋಗಕ್ಕೆ ಬಾರದಂತೆ ಇದು ಎಲ್ಲ ಶೌಚಾಲಯಗಳಿಗೆ ಬೀಗ ಹಾಕಲಾಗಿತ್ತು. ಇನ್ನು ಪ್ಲಾಟ್ಫಾರ್ಮ್ನಲ್ಲಿ ಹಿರಿಯ ನಾಗರಿಕರಿಗಾಗಿ ವಾಹನದ ವ್ಯವಸ್ಥೆ ಮಾಡಿತ್ತು, ಅದು ಸಹ ಮೂಲೆ ಸೇರಿತು, ಅದು ಸಹ ಇಂದು ಹೊರ ತೆಗೆದು ಸಿಬ್ಬಂದಿ ಸ್ವಚ್ಛತೆ ಮಾಡುತ್ತಿದ್ದಾರೆ. ಪ್ಲಾಟ್ಫಾರ್ಮ್ನಲ್ಲಿ ನಿತ್ಯ ಪ್ರಯಾಣಿಕರು ಆಹಾರ ಸೇವಿಸಿ ಪ್ಲಾಸ್ಟಿಕ್ ಸೇರಿದಂತೆ ಇನ್ನಿತರ ವಸ್ತುಗಳ ಎಲ್ಲೆಂದರಲ್ಲಿ ಬಿಸಾಡಲಾಗಿತ್ತು. ಇಂದು ಕಸ ಎತ್ತುವ ಡಬ್ಬಿ ಇಟ್ಟು ಹಾಕುವ ವ್ಯವಸ್ಥೆ ಮಾಡಿದರು. ಪ್ಲಾಟ್ಫಾರ್ಮ್ನಲ್ಲಿ ದಿನಕ್ಕೆ 1 ಬಾರಿ ಕಸ ಗುಡಿಸುವವರು ಇಂದು ಮಾತ್ರ 2 ರಿಂದ 3 ಬಾರಿ ಕಸ ಗುಡಿಸಿದ್ದು ಕಂಡುಬಂತು. ಜೊತೆಗೆ ವಾರಕ್ಕೊಂದು ಬಾರಿ ನೀರು ಹಾಕಿ ಸ್ವಚ್ಛ ಮಾಡುವ ಯಂತ್ರದಿಂದ 2 ರಿಂದ 3 ನೀರು ಹಾಕಿ ಸ್ವಚ್ಛತೆ ಮಾಡಲಾಯಿತು ಎಂಬುದು ಸಾರ್ವಜನಿಕರನ್ನ ಕೇಳಿಬಂತು. ಇನ್ನು ವಿಶೇಷವಾಗಿ ನಿತ್ಯ ಪ್ರಯಾಣಿಕರಿಗೆ ಕುಳಿತುಕೊಳ್ಳುವ ಚೇರ್, ಫ್ಯಾನ್ಗಳಿಗೆ ನೀರು ಹಾಕಿ ಸ್ವಚ್ಛತೆ ಕಾರ್ಯ ಕೈಗೊಂಡರು. ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಕೇಂದ್ರ ಸರ್ಕಾರ ಎಲ್ಲ ಸೌಕರ್ಯಗಳನ್ನು ನೀಡಿದೆ. ಅವುಗಳ ನಿರ್ವಹಣೆ ಮಾಡದೇ ಇರುವುದರಿಂದ ಪ್ರಯಾಣಿಕರು ನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಜನರು ದೂರಿದರು. ಜೊತೆಗೆ ರಾಯಚೂರು ರೈಲ್ವೆ ನಿಲ್ದಾಣವು ಮಹಾತ್ಮ ಗಾಂಧಿ ಅವರು ಬಂದು ಹೋಗಿದ್ದ ರೈಲ್ವೆ ನಿಲ್ದಾಣಕ್ಕೆ ಅವರ ಭಾವಚಿತ್ರವನ್ನು ಅಳವಡಿಸಿದ್ದು, ಜೊತೆಗೆ ಚಿತ್ರ ಬಿಡಿಸಿದ್ದು, ಕೆಲವು ಕಡೆ ಬಣ್ಣ ಅಳಿಸಿ ಹೋಗಿದ್ದು ಕಂಡುಬಂತು. ನಿತ್ಯ ರೈಲ್ವೆ ನಿಲ್ದಾಣದಲ್ಲಿ ಸ್ವಚ್ಛತೆ ಕಾಪಾಡಬೇಕು, ಆದರೆ ಇಂದು ಒಂದೇ ದಿನಕ್ಕೆ ಸೀಮಿತವಾಗಿದೆ. ನಿರಂತರವಾಗಿ ರೈಲ್ವೆ ನಿಲ್ದಾಣದಲ್ಲಿ ಸ್ವಚ್ಛತಾ ಕಾಪಾಡಿಕೊಂಡು ಹೋಗುವಂತೆ ಹಾಗೂ ಪ್ರಯಾಣಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ದೊರೆಯುವಂತೆ ರೈಲ್ವೆ ಗುಂತಕಲ್ ವಿಭಾಗದ ವ್ಯವಸ್ಥಾಪಕರು ಕ್ರಮ ವಹಿಸಬೇಕಾಗಿದೆ. ರಾಯಚೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದ ಶಶಿಧರ್ ಕುರಿಯರ್ ಇವರನ್ನು ಬಾಗಲಕೋಟೆ ಜಿಲ್ಲೆಗೆ ವರ್ಗಾವಣೆ ಮಾಡಿ ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆ ಅಧೀನ ಕಾರ್ಯದರ್ಶಿ ಜೇಮ್ಸ್ ತಾರಕರನ್ ಆದೇಶ ನೀಡಿದ್ದಾರೆ. ರಾಯಚೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದ ಶಶಿಧರ್ ಕುರಿಯರ್ ಇವರನ್ನು ಬಾಗಲಕೋಟೆ ಜಿಲ್ಲೆಗೆ ವರ್ಗಾವಣೆ ಮಾಡಿ ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆ ಅಧೀನ ಕಾರ್ಯದರ್ಶಿ ಜೇಮ್ಸ್ ತಾರಕರನ್ ಆದೇಶ ನೀಡಿದ್ದಾರೆ. ಖಾಲಿಯಾಗಿರುವ ಜಿಲ್ಲಾ ಕಾರ್ಯನಿರ್ವಾಹಕ ಹುದ್ದೆಗೆ ಯಾರನ್ನು ನಿಯುಕ್ತಿಗೊಳಿಸಿಲ್ಲ. ಜಿಲ್ಲಾ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಹಾಗೂ ಜಲ ಜೀವನ್ ಮಿಷನ್ ಸೇರಿದಂತೆ ಅನೇಕ ಯೋಜನೆಗಳಲ್ಲಿ ಅಕ್ರಮ ನಡೆದಿರುವ ಕುರಿತು ಕಳೆದ ತ್ರೈಮಾಸಿಕ ಸಭೆಯಲ್ಲಿ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲರಿಗೆ ತನಿಖೆಗೆ ಆದೇಶಿಸಿದರು. ತನಿಖೆ ಆಧರಿಸಿ ಕ್ರಮ ಕೈಗೊಳ್ಳುವ ಮುನ್ನವೇ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ವರ್ಗಾವಣೆ ನಡೆದಿದೆ. ನಗರಸಭೆಯಲ್ಲಿ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಕಾರ್ಮಿಕರ ಸೇವೆ ವಜಾ, ಬಾಕಿ ವೇತನ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಳೆದ 2 ದಿನಗಳಿಂದ ನಡೆಯುತ್ತಿದ್ದ ಅನಿರ್ದಿಷ್ಟ ಧರಣಿ ಹಿಂಪಡೆಯಲಾಗಿದೆ. ನಗರಸಭೆಯಲ್ಲಿ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಕಾರ್ಮಿಕರ ಸೇವೆ ವಜಾ, ಬಾಕಿ ವೇತನ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಳೆದ 2 ದಿನಗಳಿಂದ ನಡೆಯುತ್ತಿದ್ದ ಅನಿರ್ದಿಷ್ಟ ಧರಣಿ ಹಿಂಪಡೆಯಲಾಗಿದೆ. ಕಾರ್ಮಿಕ ಅಧಿಕಾರ ವೆಂಕಟಸ್ವಾಮಿ ಮಧ್ಯಸ್ಥಿಕೆಯಲ್ಲಿ ಗುತ್ತೇದಾರರು ಹಾಗೂ ಗುತ್ತಿಗೆ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಎಸ್ ಮಾರ್ಯಪ್ಪ ಉಪಸ್ಥಿತಿಯಲ್ಲಿ ನಡೆದ ಮಾತುಕತೆಯಲ್ಲಿ ಗುತ್ತಿಗೆ ಕಾರ್ಮಿಕರ ಬೇಡಿಕೆಗಳಿಗೆ ಸ್ಪಂದಿಸುವುದಾಗಿ ಗುತ್ತೇದಾರ ಫಾರೂಕ್ ಒಪ್ಪಿಕೊಂಡಿದ್ದರಿಂದ ಅನಿರ್ದಿಷ್ಟ ಧರಣಿ ಹಿಂಪಡೆಯಲಾಗಿದೆ ಎಂದು ಸಂಘ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೀಬೂಟ್ ರಾಯಚೂರು ವಾಣಿಜ್ಯೋದ್ಯಮಿಗಳ ಸಂವಾದ ಕಾರ್ಯಕ್ರಮ. ಕೈಗಾರಿಕೆಗಳಿಗೆ ಸಮರ್ಪಕ ನೀರು, ವಿದ್ಯುತ್ ಸರಬರಾಜಿಗೆ ಶೀಘ್ರ ಕ್ರಮ. ಕೈಗಾರಿಕೋದ್ಯಮಗಳ ಬಲವರ್ಧನೆಗೆ ಸರ್ಕಾರ ಬದ್ಧ. ಎನ್ಎಸ್ ಬೋಸ್ರಾಜ್. ರಾಯಚೂರು ರೈಲು ನಿಲ್ದಾಣಕ್ಕೆ ಗುಂತಕಲ್ ವಿಭಾಗೀಯ ವ್ಯವಸ್ಥಾಪಕ ಭೇಟಿ. ಸೌಕರ್ಯಗಳ ಪರಿಶೀಲನೆ, ಶೀಘ್ರದಲ್ಲೇ ಲಿಫ್ಟ್ ಅಳವಡಿಕೆ ಸೌಕರ್ಯ ಒದಗಿಸಲು ಮನೀಶ್ ಅಗರ್ವಾಲ್ ಭರವಸೆ.
ಜುಲೈ 30ರಂದು ಬ್ರಾಹ್ಮಣ ಮಹಾಸಭಾದಿಂದ ಪ್ರತಿಭಾ ಪುರಸ್ಕಾರ, ವಿಪ್ರಶ್ರೀ ಪ್ರಶಸ್ತಿ, ವಿದ್ಯಾನಿಧಿ, ಶಿಷ್ಯ ವೇತನ ವಿತರಣೆ, ಡಿಕೆ ಮುರಳೀಧರ್. ನಗರದಲ್ಲಿ 15 ಕೋಟಿ ವೆಚ್ಚದಲ್ಲಿ ಉದ್ಘಾಟನೆಯಾಗಿರುವ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ನರಸಿಂಹಲು ಆರೋಪ. ಆಗಸ್ಟ್ 1ರಂದು 300 ಕಾಪು ಬಲಿಜ ಸಮಾಜ ಯೂತ್ ಅಸೋಸಿಯೇಷನ್ನಿಂದ ಉಚಿತ ಕಣ್ಣು ಕ್ಯಾನ್ಸರ್ ತಪಾಸಣಾ ಶಿಬಿರ, ಅಮರೇಶ್ ರೆಡ್ಡಿ. ರೈಲ್ವೆ ನಿಲ್ದಾಣಕ್ಕೆ ಗುಂತಕಲ್ ರೈಲ್ವೆ ವಿಭಾಗದ ವ್ಯವಸ್ಥಾಪಕ ಭೇಟಿ, ಒಂದೇ ದಿನಕ್ಕೆ ಸೀಮಿತವಾದ ಸ್ವಚ್ಛತಾ ಕಾರ್ಯ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಬಾಗಲಕೋಟೆಗೆ ವರ್ಗ. ಮತ್ತು ಗುತ್ತಿಗೆ ಪೌರ ಕಾರ್ಮಿಕರ ಅನಿರ್ದಿಷ್ಟ ಧರಣಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಯೋಜಿಸಿದವರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಫಸ್ಟ್ ಟೈಮ್ ಇನ್ ರಾಯಚೂರ್ ಅಂಡರ್ ವಾಟರ್ ಆಕ್ವಾ ಟ್ಯೂನೆಲ್ ಶೋ, ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30ರವರೆಗೆ ನಿಯರ್ ರಾಜ್ ಕಮಲ್ ಹೋಟೆಲ್ ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು.